ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಹಬ್ಬಗಳ ಆಚರಣೆ ಯಾವತ್ತು ಯಾವ ಹಬ್ಬಗಳನ್ನು ಮಾಡಬೇಕು ಅಂತ ನಿಮಗೆ ಡೇಟ್ ಪ್ರಕಾರ ತಿಳಿಸ್ಕೊಡ್ತೀನಂತೆ. ಆ ದಿನಾಂಕಗಳನ್ನು ನೀವು ಗುರ್ತು ಹಾಕ್ಕೊಂಡು ಇಟ್ಕೊಳ್ರಿ ಅಥವಾ ಬರೆದು ಇಟ್ಕೊಳ್ರಿ. ಯಾಕಂದರೆ ಕ್ಯಾಲೆಂಡರಲ್ಲಿ ಒಂದು ಥರ ಇರುತ್ತೆ, ಪಂಚಾಂಗಗಳಲ್ಲಿ ಬೇರೆ ಇರುತ್ತೆ. ತಿಥಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸಹ ಹಬ್ಬಗಳು ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಯಾವತ್ತು ಯಾವ ಹಬ್ಬವನ್ನು ಶ್ರಾವಣ ಮಾಸದಲ್ಲಿ ನಾವು ಆಚರಣೆಯನ್ನು ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಶ್ರಾವಣ ಮಾಸ ಅಂದ ತಕ್ಷಣ ನಮಗೆ ಹಬ್ಬಗಳ ಸುರಿಮಳೆ ಅಲ್ವಾ ಸ್ನೇಹಿತರೆ. ಒಂದಾದ ನಂತರ ಒಂದು ಹಬ್ಬಗಳು ಬರ್ತಾನೆ ಇರುತ್ತೆ. ಅದಕ್ಕೆ ನಾವು ಮುಂಚಿತವಾಗಿಯೇ ತಯಾರಿ ಮಾಡ್ಕೋಬೇಕು. ಇನ್ನೂ ತುಂಬ ದಿನ ಇದೆ, ಇನ್ನೂ 10-11 ದಿನ ಇದೆ. ಹಾಗಾಗಿ ಮುಂಚಿತವಾಗಿಯೇ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವತ್ತು ಯಾವ ಹಬ್ಬಗಳನ್ನು ಮಾಡಬೇಕು ಅಂತ ಈಗ ತಿಳಿಸ್ತಾ ಹೋಗ್ತೀನಿ. ನೋಟ್ ಮಾಡಿ ಇಟ್ಕೊಳ್ರಿ. ಮೊದಲಿಗೆ ನಾನು ಆಷಾಢ ಮಾಸದಲ್ಲಿ ಅಮಾವಾಸ್ಯೆ ದಿನ ಮಾಡ್ತಕ್ಕಂತಹ ಗೌರಿ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಮಾವಾಸ್ಯೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. 12ನೇ ತಾರೀಕು, ಆಗಸ್ಟ್ 12ನೇ ತಾರೀಕು ಅಮಾವಾಸ್ಯೆ ತಿಥಿ ಇದೆ. 12ನೇ ತಾರೀಕು ಬುಧವಾರ ಆಗುತ್ತೆ. ಅವತ್ತು ಭೀಮನ ಅಮಾವಾಸ್ಯೆ ಅಂತ ಹೇಳ್ತೀವಿ, ಜ್ಯೋತಿರ್ಭೀಮೇಶ್ವರ ವ್ರತ ಅಂತಲೂ ಹೇಳ್ತೀವಿ, ದೀಪಸ್ತಂಭ ಗೌರಿ ವ್ರತ ಅಂತಲೂ ಹೇಳ್ತೀವಿ, ದಿವಸಿ ಗೌರಿ ಪೂಜೆ ಅಂತಲೂ ಹೇಳ್ತೀವಿ. ಹೀಗೆ ನಾಗರ ಅಮಾವಾಸ್ಯೆ ಅಂತಲೂ ಸಹ ಹೇಳ್ತಾರೆ. ಈ ರೀತಿಯಾಗಿ ಆಚರಣೆಯನ್ನು ಮಾಡ್ತಕ್ಕಂಥ ಹಬ್ಬ ಇದು. ಪೂಜೆ ಅಮಾವಾಸ್ಯೆ 12ನೇ ತಾರೀಕು, ಆಗಸ್ಟ್ 12ನೇ ತಾರೀಕು ಬುಧವಾರ ಬಂದಿದೆ ಸ್ನೇಹಿತರೆ. ಇನ್ನು ಹೊಸದಾಗಿ ಮದುವೆಯಾದ ಮೊದಲನೇ ವರ್ಷ ಪೂಜೆಯನ್ನು ಪ್ರಾರಂಭ ಮಾಡ್ತಕ್ಕಂಥವರು ಅಮಾವಾಸ್ಯೆ ದಿನ ಮಾಡಬಾರ್ದು. ಅದಕ್ಕೋಸ್ಕರ ದ್ವಾದಶಿ ದಿನವೇ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಆಷಾಢ ಬಹುಳ ದ್ವಾದಶಿ ಆಗಸ್ಟ್ 10ನೇ ತಾರೀಕು ಸೋಮವಾರ ದ್ವಾದಶಿ ಇದೆ. ಅವತ್ತಿನ ದಿವಸ ಈಗ ಆಷಾಢದಲ್ಲಿ ತವರು ಮನೆಗೆ ಹೋಗಿರ್ತಾರಲ್ವ ಹೆಣ್ಮಕ್ಳು, ತವರು ಮನೆಯಲ್ಲಿನೇ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಅತ್ತೆ ಮನೆಯವರು ಗೌರಿ ಮತ್ತು ಕೆಲವೊಂದು ಪೂಜಾ ಸಾಮಗ್ರಿಗಳನ್ನ ತೊಗೊಂಡು ಹೋಗಿ ಕೊಡಬೇಕಾಗತ್ತೆ. ಅಲ್ಲಿ ಸೊಸೆಗೆ ಪೂಜೆಯನ್ನು ಮಾಡಿಸ್ಬೇಕು. ಹಾಗಾಗಿ ಮಂಗಳ ಗೌರಿಯನ್ನು ಇಟ್ಟು ಪ್ರಥಮವಾಗಿ ದ್ವಾದಶಿ ದಿನ ಸಾಯಂಕಾಲ ಪೂಜೆಯನ್ನು ಮಾಡಬೇಕು. ಮದುವೆಯಾದ ಹೊಸದರಲ್ಲಿ ಪ್ರಥಮವಾಗಿ ಭೀಮನ ಅಮಾವಾಸ್ಯೆ ಪೂಜೆ, ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಬಾರ್ದು. ಅಮಾವಾಸ್ಯೆ ದಿನ ಪ್ರಾರಂಭ ಮಾಡಬಾರ್ದು. ಅದಕ್ಕೋಸ್ಕರ ದ್ವಾದಶಿ ದಿನವೇ ಮಾಡಿಸ್ತಾರೆ. ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಗೌರಿ ಪೂಜೆಯನ್ನು ಮಾಡಬೇಕು. ಆಯಿತಾ? ಇದ್ರ ಬಗ್ಗೆ ಕೆಲವರು ಕಮೆಂಟ್ ಹಾಕಿದ್ರಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಗಸ್ಟ್ 10ನೇ ತಾರೀಕು ಸೋಮವಾರ ದ್ವಾದಶಿ ಇದೆ, ಅವತ್ತು ಪೂಜೆಯನ್ನು ಮಾಡಬೇಕಾಗುತ್ತೆ. ನಂತರ ಜ್ಯೋತಿರ್ಭೀಮೇಶ್ವರ ವ್ರತ ಅಮಾವಾಸ್ಯೆ 12ನೇ ತಾರೀಕು ಬುಧವಾರ ಬಂದಿದೆ. ಇದಾದಮೇಲೆ 14ನೇ ತಾರೀಕು ಶ್ರಾವಣ ಶುಕ್ರವಾರ, ಪ್ರಥಮ ಶುಕ್ರವಾರ, ಮಾಸ ಮಹಾಲಕ್ಷ್ಮಿ ಕಳಶ ಸ್ಥಾಪನೆ. ಮಾಸ ಮಹಾಲಕ್ಷ್ಮಿ ಅಂತ ಹೇಳಿ 1 ತಿಂಗಳು ಲಕ್ಷ್ಮೀದೇವಿಯ ಕಳಶವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ತಾರೆ. 1 ತಿಂಗಳಾದಮೇಲೆ ಅಲ್ಲಿ ಜ್ಯೇಷ್ಠಾದೇವಿಯ ಆಹ್ವಾನವೂ ಇರುತ್ತೆ. ಜ್ಯೇಷ್ಠಾದೇವಿ, ಮಾಸ ಮಹಾಲಕ್ಷ್ಮಿ ಇಬ್ಬರನ್ನು ಕೂಡಿಸಿ ಪೂಜೆಯನ್ನು ಮಾಡಿ ವಿಸರ್ಜನೆ ಮಾಡ್ತಾರೆ. ಈ ರೀತಿ 1 ತಿಂಗಳು ಪೂಜೆಯನ್ನು ತಗೊಳ್ತಕ್ಕಂಥ ಮಾಸ ಮಹಾಲಕ್ಷ್ಮಿ ಕಳಶ ಸ್ಥಾಪನೆ 14ನೇ ತಾರೀಕು ಆಗಸ್ಟ್ 14 ಶುಕ್ರವಾರ. ಇನ್ನು ಆಗಸ್ಟ್ 16ನೇ ತಾರೀಕು ಭಾನುವಾರ ನಾಗರ ಚೌತಿ, ನಾಗರ ಚತುರ್ಥಿ ಅಂತ ಹೇಳ್ತೀವಿ. ನಾಗಪ್ಪನ ಪೂಜೆಯನ್ನು ಭಾನುವಾರ ದಿನ ಬಂದಿದೆ. ತುಂಬ ವಿಶೇಷತೆ. ಅವತ್ತಿನ ದಿವಸ ನಾಗರ ಚೌತಿಯನ್ನು ಆಚರಣೆ ಮಾಡಬೇಕು, ಹಾಲು ಹಾಕೋದು ಎಲ್ಲನೂ. ಇನ್ನು 17ನೇ ತಾರೀಕು ಪಂಚಮಿ, ನಾಗರ ಪಂಚಮಿ ಅಂತ ಹೇಳ್ತೀವಿ, ಸೋಮವಾರ ಆಗಸ್ಟ್ 17. ಆಯಿತಾ? ನಂತರ ಆಗಸ್ಟ್ 18ನೇ ತಾರೀಕು ಷಷ್ಠಿ ಪೂಜೆ ಇರುತ್ತೆ. ಅವತ್ತು ಮಂಗಳವಾರ ಬಂದಿದೆ, ತುಂಬ ವಿಶೇಷತೆ. ಮತ್ತು ಅವತ್ತು ಮಂಗಳಗೌರಿ ಪೂಜೆಯನ್ನು ಸಹ ಪ್ರಾರಂಭ ಮಾಡಬೇಕು. ಕಲ್ಕಿ ಜಯಂತಿ ಇದೆ. ಸಿರಿಯಾಳ ಷಷ್ಠಿ ಪೂಜೆಯನ್ನು ಸಹ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವರು 18ನೇ ತಾರೀಕು ಮಾಡಬೇಕಾಗುತ್ತೆ. ಇನ್ನು 25ನೇ ತಾರೀಕು 2ನೇ ಮಂಗಳಗೌರಿ ವ್ರತ ಇರುತ್ತೆ. 2ನೇ ವಾರದ್ದು 25 ಆಗಸ್ಟ್ 25 ಅವತ್ತು ಮತ್ತೆ ಮಂಗಳಗೌರಿ ಪೂಜೆಯನ್ನು ಮಾಡಬೇಕು. ನಂತರ ನೀವೆಲ್ಲರೂ ಕಾಯ್ತಾ ಇರ್ತಕ್ಕಂತಹ ವರಮಹಾಲಕ್ಷ್ಮಿ ವ್ರತ ಯಾವತ್ತಿದೆ ಅಂತ ಕೇಳ್ತಾ ಇದ್ದೀರಾ. ಆಗಸ್ಟ್ 28ನೇ ತಾರೀಕು ಹುಣ್ಣಿಮೆ ಶುಕ್ರವಾರ, ಅವತ್ತು ವರಮಹಾಲಕ್ಷ್ಮಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಪಂಚಾಂಗದಲ್ಲಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ವರಮಹಾಲಕ್ಷ್ಮಿಯನ್ನು ನಾವು ಯಾವಾಗಲೂ
ಹುಣ್ಣಿಮೆಯ ಮುಂದಿನ ಶುಕ್ರವಾರ ಆಚರಣೆಯನ್ನು ಮಾಡ್ತೀವಿ. ಅಂದರೆ ಶುಕ್ರವಾರ ಬಂದಿರಬೇಕು, 2ನೇ ಶುಕ್ರವಾರ ಆಗಿರಲಿ, 3ನೇ ಶುಕ್ರವಾರ ಆಗಿರಲಿ, ಈ ಥರ. ಈ ಸಲ 3ನೇ ಶುಕ್ರವಾರ ಬಂದಿದೆ. 2ನೇ ಶುಕ್ರವಾರನೇ ಆಚರಣೆ ಮಾಡಬೇಕು ಅಂತ ಇಲ್ಲ, ಹುಣ್ಣಿಮೆ ಸಮೀಪದಲ್ಲಿ ಇರಬೇಕು. ಆ ಶುಕ್ರವಾರಕ್ಕೆ ಹುಣ್ಣಿಮೆ ತೀರಾ ಹತ್ತಿರದಲ್ಲಿ ಇರಬೇಕು. 1 ದಿನ 2 ದಿನ ಈ ರೀತಿ ವ್ಯತ್ಯಾಸದಲ್ಲಷ್ಟೇ ಇರಬೇಕು. ತುಂಬ 1 ವಾರ 2 ವಾರ ಆ ಥರ ದೂರದಲ್ಲಿ ಹುಣ್ಣಿಮೆ ಇತ್ತು ಅಂದರೆ ವರಮಹಾಲಕ್ಷ್ಮಿಯನ್ನು ಆಚರಣೆಯನ್ನು ಮಾಡೋದಿಲ್ಲ. ಹಾಗಿದ್ದಾಗ ಈ ಬಾರಿ 28ನೇ ತಾರೀಕು ಹುಣ್ಣಿಮೆನೂ ಇದೆ ಮತ್ತು ಶುಕ್ರವಾರನೂ ಆಗಿದೆ. ಹಾಗಾಗಿ ತುಂಬ ವಿಶೇಷವಾಗಿ ಈ ಬಾರಿ ವರಮಹಾಲಕ್ಷ್ಮಿ ವ್ರತ ಬಂದಿದೆ ಸ್ನೇಹಿತರೆ. ಹುಣ್ಣಿಮೆ ಇದೆ, ಸತ್ಯನಾರಾಯಣನ ಪೂಜೆಯನ್ನು ಮಾಡಿಕೊಂಡು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದು ತುಂಬ ವಿಶೇಷ ಫಲವನ್ನು ಕೊಡುತ್ತೆ ಸ್ನೇಹಿತರೆ. ಮತ್ತು ಅವತ್ತು ನೂಲ ಹುಣ್ಣಿಮೆ ಅಂತ ಹೇಳ್ತೀವಿ, ರಕ್ಷಾಬಂಧನ ಅವತ್ತೇ ಇದೆ. ಇನ್ನು ವರಮಹಾಲಕ್ಷ್ಮಿ ಯಾವತ್ತು ಅಂತ ನಿಮಗೆ ತಿಳಿಸ್ಕೊಟ್ಟೆ. ಇನ್ನು ಆಗಸ್ಟ್ 29, 30, 31 ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ರಾಯರ ಆರಾಧನಾ ಮಹೋತ್ಸವ ಬರುತ್ತೆ. ನಂತರ 1ನೇ ತಾರೀಕು ಮಂಗಳವಾರ ಮತ್ತು ಮಂಗಳಗೌರಿ ಪೂಜೆಯನ್ನು ಮಾಡಬೇಕು, ಸೆಪ್ಟೆಂಬರ್ 1. ಇನ್ನು ಸೆಪ್ಟೆಂಬರ್ 4ನೇ ತಾರೀಕು ಅಷ್ಟಮಿ ತಿಥಿ ಇದೆ. ಏನು ಹೇಳ್ರಿ, ಕೃಷ್ಣ ಜನ್ಮಾಷ್ಟಮಿ. ಅವತ್ತು ಉಪವಾಸ ಇದೆ, ಅವತ್ತು ರೋಹಿಣಿ ನಕ್ಷತ್ರ ಇದೆ. ಅವತ್ತೇ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಬೇಕು. ಅವತ್ತು ಉಪವಾಸ ಇರುತ್ತೆ. 4ನೇ ಶುಕ್ರವಾರ ಸೆಪ್ಟೆಂಬರ್ ತಿಂಗಳಲ್ಲಿ 4ನೇ ತಾರೀಕು ಬರ್ತಾ ಇದೆ. ಇನ್ನು 5ನೇ ತಾರೀಕು ಸೆಪ್ಟೆಂಬರ್ 5 ಶನಿವಾರ ನವಮಿ ತಿಥಿ, ಅವತ್ತು ಪಾರಣೆ ಇರುತ್ತೆ. 4ನೇ ತಾರೀಕು ಉಪವಾಸ, 5ನೇ ತಾರೀಕು ಪಾರಣೆ. ಮತ್ತು ಸೆಪ್ಟೆಂಬರ್ 8ನೇ ತಾರೀಕು ಮಂಗಳಗೌರಿ ವ್ರತ ಇರುತ್ತೆ. ಈ ರೀತಿಯಾಗಿ ಶ್ರಾವಣ ಮಾಸದಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥ ಹಬ್ಬಗಳು ಯಾವತ್ತಿದೆ ಅಂತ ನಿಮಗೆ ತಿಳಿಸ್ಕೊಟ್ಟೆ ಸ್ನೇಹಿತರೆ. ಮುಂಚಿತವಾಗಿ ಹೇಳಿದರೆ ನೀವು ಎಲ್ಲನೂ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ದಿನಗಳನ್ನು ನೋಡ್ಕೊಂಡು ಇಟ್ಕೊಳ್ರಿ, ಡೇಟ್ಗಳನ್ನು ಗುರ್ತು ಹಾಕ್ಕೊಳ್ರಿ, ಯಾವತ್ತು ಏನೇನು ಬಂದಿದೆ ಪೂಜೆಗಳು ಹಬ್ಬಗಳು ಅಂತ ಹೇಳಿ. ಹಬ್ಬಗಳು ಬರುತ್ತೆ ಅಂತ ಹೇಳಿ ತುಂಬ ಕೆಲಸಗಳಿರುತ್ತೆ. ಹಾಗಾಗಿ ಮುಂಚೆನೇ ನಾವು ನೋಡಿ ಇಟ್ಕೊಂಡ್ರೆ ಹತ್ತಿ ಬತ್ತಿಗಳನ್ನು ಮಾಡಿ ಇಟ್ಕೊಳ್ಳೋದಾಗಿರಲಿ, ಗೆಜ್ಜೆ ವಸ್ತ್ರಗಳು, ಬತ್ತಿಗಳು, ಇದೆಲ್ಲ ತುಂಬ ಕೆಲಸ ಇರುತ್ತೆ. ಎಲ್ಲರೂ ಸಹ ಸಂತೋಷದಿಂದ ಈ ಬಾರಿ ಈ ವರ್ಷ 2026ರಲ್ಲಿ ಎಲ್ಲ ಹಬ್ಬಗಳನ್ನು ಆಚರಣೆಯನ್ನು ಮಾಡೋಣ ಅಂತ ಹೇಳ್ತಾ, ಶ್ರಾವಣ ಮಾಸದಲ್ಲಿ ಯಾವ್ಯಾವ ಹಬ್ಬಗಳು ಯಾವತ್ತಿದೆ ಅಂತ ನಿಮಗೆ ತಿಳಿಸ್ಕೊಟ್ಟೆ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿರಿ. ಮತ್ತು ಪ್ರತಿಯೊಂದು ಹಬ್ಬದ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಂತೆ. ದ್ವಾದಶಿ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು, ಹೊಸದಾಗಿ ಮದುವೆ ಆಗಿರ್ತಕ್ಕಂಥವರು ಅದನ್ನು ತಿಳಿಸ್ಕೊಡ್ತೀನಿ. ಯಾವ್ಯಾವ ಸಾಮಗ್ರಿಗಳನ್ನು ರೆಡಿ ಮಾಡ್ಕೋಬೇಕು ಪೂಜೆಗಾಗಿ ಅದನ್ನೆಲ್ಲ ಹೇಳ್ತೀನಂತೆ. ಇನ್ನು ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ತಿಳಿಸ್ಕೊಡ್ತೀನಿ. ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ. ಹರೇ ಶ್ರೀನಿವಾಸ.